ತುಂಬ ಜನ ಆಲ್ಮೋಸ್ಟ್ ಹೇಳ್ಬೇಕಾರೆ ಅವ್ರಿಗೆ ವ್ಯೂಸ್ ಬರ್ತಲ್ಲ ಅಂತೇಳಿ ಸಿಟ್ಟು ಅವರೊಂದು ಸಿಟ್ಟು ಮನೆಯವರ ಮೇಲೆ ತೋರಿಸ್ತಾ ಇದ್ದಾರೆ. ತಾಯಿ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತುಂಬ ಜನ ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್ ನನಗೆ ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮತ್ತು ಅದ್ರ ಜೊತೆ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಮೆಸೇಜ್ ಮಾಡ್ತಾಯಿದ್ದಾರೆ. ಏನಪ್ಪ ಅನ್ಬೇಕಾ, ಬ್ರದರ್ ನಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋಗೆ ವ್ಯೂಸೇ ಬರ್ತಲ್ಲ, ವ್ಯೂಸ್ ಅನ್ನೋದು ಜಾಸ್ತಿನೇ ಬರ್ತಲ್ಲ, ವ್ಯೂಸ್ ಬರ್ತಲ್ಲ, ಏನು ಮಾಡೋದು, ಯಾಕೆ, ಏನು ಕಾರಣಕ್ಕೋಸ್ಕರ, ಯಾವೊಂದು ಕಾರಣಕ್ಕೋಸ್ಕರ ನಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋಗೆ ವ್ಯೂಸ್ ಬರ್ತಲ್ಲ ಅಂತ ತುಂಬ ಜನ ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಾಯಿದ್ದಾರೆ. ತುಂಬ ಜನ ಅದ್ರ ಜೊತೆ ತುಂಬ ಜನ ಕೂಡ ನನಗೆ ಮೆಸೇಜ್ ಕೂಡ ಮಾಡಿದರು. ಬ್ರದರ್ ನಾವು ವೈ ಟಿ ಸ್ಟುಡಿಯೋ ಅಪ್ಲಿಕೇಶನ್ ಎಲ್ಲ ಓಪನ್ ಮಾಡ್ತೀವಿ, ಪ್ರತಿಯೊಬ್ಬರು ಕೂಡ ಓಪನ್ ಮಾಡ್ತೀವಿ. ವೈ ಟಿ ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ರಿಫ್ರೆಶ್ ಮಾಡಿದ್ರು ಆದರೂ ಕೂಡ ವ್ಯೂಸೇ ಇನ್ಕ್ರೀಸ್ ಆಗ್ತಾಯಿಲ್ಲ. ಯಾಕೆ, ಯಾವೊಂದು ಕಾರಣಕ್ಕೋಸ್ಕರ ಇನ್ಕ್ರೀಸ್ ಆಗ್ತಾಯಿಲ್ಲ, ನಮ್ಮ ವ್ಯೂಸೇ ಡೌನ್ ಆಗಿದೆ. ನಾವು ಏನು ಮಾಡಿದರೆ ನಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋ ವ್ಯೂಸ್ ಬರುತ್ತೆ ಅಂತ ತುಂಬ ಜನ ಎಲ್ಲ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೂ ಒಂದು ಬೇಜಾರಾಗಿದ್ದಾರೆ. ತುಂಬ ಜನ ಆಲ್ಮೋಸ್ಟ್ ಹೇಳ್ಬೇಕಾರೆ ಅವ್ರಿಗೆ ವ್ಯೂಸ್ ಬರ್ತಲ್ಲ ಅಂತೇಳಿ ಸಿಟ್ಟು ಅವರೊಂದು ಸಿಟ್ಟು ಮನೆಯವರ ಮೇಲೆ ತೋರಿಸ್ತಾ ಇದ್ದಾರೆ. ಮನೆಯವರ ಮೇಲೆ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಅವ್ರ ಮೇಲೆ, ಇನ್ನೊಬ್ಬರ ಮೇಲೆ ತೋರಿಸ್ತಾ ಇದ್ದಾರೆ ಸಿಟ್ಟು. ಯಾಕಂದರೆ ಅವ್ರಿಗೆ ವ್ಯೂಸ್ ಬರ್ತಲ್ಲ ಅಂತೇಳಿ. ವ್ಯೂಸ್ ಡೌನ್ ಪ್ರಾಬ್ಲಮ್ ಎಲ್ಲರಿಗೂ ಕೂಡ ಆಗಿದೆ. ಆ ಪ್ರಾಬ್ಲಮ್ ಯಾವ ರೀತಿ ಸಾಲ್ವ್ ಮಾಡ್ಕೋ ಅದನ್ನು ಕೂಡ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೈತೆ. ಈ ಒಂದು ಸ್ಟಾರ್ಟ್ ಮುಂಚೆ ಇನ್ನು ನನ್ನದು ಚಾನಲ್ ಯಾರು ಚಾನಲ್ ಪ್ಲೀಸ್ ಕಲ್ಸ್ಕೊಂಡು ವಹಿಸಿ ಬೇಗ ಒಂದು ಸಬ್ಸ್ಕ್ರೈಬ್ ಟನ್ ಅಂತ ಕ್ಲಿಕ್ ಮಾಡ್ಕೊಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ನ ಬನ್ನಿ. ನಾನು ನಿಮಗೆ ಮೊದಲೇ ಹೇಳ್ಬೇಕಾರೆ ಯಾರೆಲ್ಲ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ರೆ ವ್ಯೂಸ್ ಬರ್ತಲ್ಲ ಅಂತ ಇದ್ದಾರೆ ಪ್ರತಿಯೊಬ್ಬರು ಇರ್ತಾನೆ, ನಿಮ್ಮೊಂದು ಮೈಂಡಲ್ಲೇ ನೀವು ಡಿಲೀಟ್ ಮಾಡಿಬಿಡಿ. ವ್ಯೂಸ್ ಬರ್ತಲ್ಲ ಅಂತ ಅನ್ನೋ ಒಂದು ವಿಷಯನೇ ನೀವು ಡಿಲೀಟ್ ಮಾಡಿಬಿಡಿ. ಯಾಕಪ್ಪ ಅನ್ಬೇಕಾರೆ ವ್ಯೂಸ್ ಬರ್ತಲ್ಲ ಅಂತ ತಕ್ಷಣ ನಿಮ್ಗೆ ಏನು ಅನಿಸುತ್ತೆ, ನನ್ನೊಂದು ಯೂಟ್ಯೂಬ್ ಸ್ಟುಡಿಯೋಗೆ ಸರಿಯಾಗಿ ವ್ಯೂಸ್ ಬರ್ತಲ್ಲ, ಅಂದರೆ ವ್ಯೂಸ್ ಬರ್ತಲ್ಲ ಅಂದ ತಕ್ಷಣ ನಿಮ್ಗೆ ಏನಾಗುತ್ತೆ, ವೀಡಿಯೋ ಮಾಡೋದಕ್ಕೆ ನಿಮಗೆ ಮೋಟಿವೇಶನ್ ಸಿಗೋಲ್ಲ. ಯಾಕಂದರೆ ನಾನು ಎಷ್ಟೇ ಕಷ್ಟಪಟ್ಟು ಎಷ್ಟೇ ಒಳ್ಳೆ ಕ್ವಾಲಿಟಿಯಲ್ಲಿ ಎಷ್ಟೇ ಕಂಟೆಂಟ್ ತಂದರೂ ಕೂಡ ವೀಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನನ್ನೊಂದು ಯೂಟ್ಯೂಬ್ ಸ್ಟುಡಿಯೋಗೆ ಸರಿಯಾಗಿ ವ್ಯೂಸ್ ಬರ್ತಲ್ಲ. ಆಗಿದ್ದರೆ ನನ್ನೊಂದು ಯೂಟ್ಯೂಬ್ ಸ್ಟುಡಿಯೋಗೆ ವ್ಯೂಸೇ ಬರ್ತಲ್ಲ, ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಏನು ಪ್ರಯೋಜನ ಅಂತ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಒಂದು ಡಿಮೋಟಿವೇಶನ್ ಆಗಿರ್ತಾರೆ. ಅದಕ್ಕೋಸ್ಕರ ಮೇನ್ ಇಂಪಾರ್ಟೆಂಟ್ ಹೇಳ್ತಾನೆ ನಮ್ಮ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಕೇಳೋದು ಒಂದೇ ಮಾತು, ನಾನು ನಿಮಗೆ ಯಾರು ಕೂಡ ಡಿಮೋಟಿವೇಶನ್ ಹಾಕೋಬಿಡಿ. ಮೊದಲು ನಿಮ್ಮ ಮೈಂಡಲ್ಲಿ ಇದ್ದಂಥ ಅದೇನಿದೆಲ್ಲ ವ್ಯೂಸ್ ಬರ್ತಲ್ಲ ಅಂತ ಟಾಪಿಕ್ ಅದನ್ನು ಡಿಲೀಟ್ ಮಾಡಿಬಿಡಿ. ಅದ್ರ ಜೊತೆ ತುಂಬ ಜನ ವ್ಯೂಸ್ ಅಂದರೆ ವೈ ಟಿ ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡ್ತಾರೆ, ವ್ಯೂಸ್ ನೋಡ್ತಾರೆ, ವ್ಯೂಸೇ ಬರಲ್ಲ, ವ್ಯೂಸೇ ನೋಡಲ್ಲ, ಡ್ರಾಪ್ ನೋಡ್ತಾರೆ, ವ್ಯೂಸ್ ಬರಲ್ಲ, ಅನಾಲಿಟಿಕ್ಸ್ ನೋಡಿದ್ರೆ ವ್ಯೂಸ್ ಬರಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಯಾವುದೇ ಕಾರಣಕ್ಕೂ ವ್ಯೂಸ್ ಬರ್ತಾನೆ ಅಂತೇಳಿ ಯಾವುದೇ ಕಾರಣಕ್ಕೂ ನೀವು ನೋಡೋಕೆ ಹೋಗ್ಬಿಡಿ. ನಿಮ್ಮ ಅನಾಲಿಟಿಕ್ಸ್ನಲ್ಲಿ ಕೂಡ ವ್ಯೂಸ್ ಡೌನ್ ಆಗಿದೆ ಅಂತ ಯಾರು ಕೂಡ ಬೇಜಾರಾಗ್ಕೊಡಿ. ಮೇನ್ ಇಂಪಾರ್ಟೆಂಟ್ ಹೇಳ್ತೀನಿ, ನೀವು ಏನಾದರೂ ಯೂಟ್ಯೂಬರ್ಸ್ ಆಗ್ಬೇಕಾದ್ರೆ ನಾನು ನಿಮಗೆ ಹೇಳೋದು ಒಂದೇ ವಿಷಯ, ಏನಪ್ಪ ಯೂಟ್ಯೂಬ್ನಲ್ಲಿ ನೀವು ವ್ಯೂಸ್ ಮೇಲೆ ಯಾವುದೇ ಕಾರಣಕ್ಕೂ ಫೋಕಸ್ ಮಾಡೋಕೆ ಹೋಗ್ಬಿಡಿ. ಮೇನ್ ಇಂಪಾರ್ಟೆಂಟ್ ಅಂದರೆ ನೀವು ಕಂಟೆಂಟ್ ಮೇಲೆ ಇಂಪ್ರೂವ್ ಮಾಡಿ. ಕಂಟೆಂಟ್ ಯಾವ ರೀತಿ ಟಾಪಿಕ್ ವೀಡಿಯೋ ಮಾಡೋಕು, ಯಾವ ಟಾಪಿಕ್ ವೀಡಿಯೋ ಮಾಡಿದ್ರೆ ಈಗಿನ ದಿನದಲ್ಲಿ ನಮ್ಮೊಂದು ಯೂಟ್ಯೂಬ್ ರೀಚ್ ಆಗುತ್ತೆ, ಅದನ್ನ ಮೇನ್ ಇಂಪಾರ್ಟೆಂಟ್ ಟಾರ್ಗೆಟ್ ಮಾಡ್ಕೊಳ್ಳಿ. ವ್ಯೂಸ್ ಬರ್ತಲ್ಲ, ವ್ಯೂಸ್ ಎಲ್ಲರೂ ಕೂಡ ಆ್ಯಕ್ಚುಲಿ ನೋಡ್ಬಿಟ್ಟು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಇದೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ವ್ಯೂಸ್ ಬರ್ತಲ್ಲ, ಸರಿಯಾಗಿ ವ್ಯೂಸ್ ಇದನ್ನಾಗ್ತಾಯಿಲ್ಲ ಅಂತ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಇದೊಂದು ಪ್ರಾಬ್ಲಮ್. ಆದ್ರೆ ಬಟ್ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದು ತುಂಬ ಸಿಂಪಲಾಗಿ ಹೇಳ್ಬೇಕಾರೆ ಏನು ಮಾಡೋಂಗಿಲ್ಲ. ನೀವು ಏನು ಮಾಡೋದು, ಟ್ರೆಂಡಿಂಗ್ ಟಾಪಿಕ್ ಮೇಲೆ ಅದ್ರ ರಿಲೇಟೆಡ್ ವೀಡಿಯೋ ಅಪ್ಲೋಡ್ ಮಾಡೋದು, ಟ್ರೆಂಡಿಂಗ್ ಟಾಪಿಕ್ ಮೇಲೆ ವೀಡಿಯೋ ಮಾಡೋದು. ಆ್ಯಕ್ಚುಲಿ ಮುಟ್ಟು ಪ್ರತಿದಿನ ಮ್ಯಾಕ್ಸಿಮಮ್ 2ರಿಂದ 3 ವಿಡಿಯೋ ನೀವು ಅಪ್ಲೋಡ್ ಮಾಡಲೇಬೇಕು. ಯಾವುದೇ ಕಾರಣಕ್ಕೂ ವೀಡಿಯೋ ಅಪ್ಲೋಡ್ ಮಾಡೋದು ನಿಲ್ಸಂಗಿಲ್ಲ. ನೀವು ಪ್ರತಿದಿನ ಅನ್ನೋದು ನೀವು ವೀಡಿಯೋ ಅಪ್ಲೋಡ್ ಮಾಡಲೇಬೇಕು. ಯಾಕಂದರೆ ವೀಡಿಯೋ ಅಪ್ಲೋಡ್ ಮಾಡೋದು ನಿಲ್ಸಿದ ತಕ್ಷಣ ಏನಾಗುತ್ತೆ, ನಿಮ್ಮೊಂದು ವೀಡಿಯೋ ಅನಾಲಿಟಿಕ್ಸ್ ಏನು ಇಂಪ್ರೆಷನ್ ಇದೆಲ್ಲ ಡೌನ್ ಆಗುತ್ತೆ. ಡೌನ್ ಆಗೋದಂದ್ರೆ ಯಾವುದೇ ಕಾರಣಕ್ಕೂ ವ್ಯೂಸ್ ಚೆನ್ನಾಗಿ ಬರೋಲ್ಲ. ಅದಕ್ಕೋಸ್ಕರ ನೀವು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿ. ಮ್ಯಾಕ್ಸಿಮಮ್ ನಿಮಗೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂದರೆ 1ರಿಂದ 2 ವಿಡಿಯೋ ಆದರೂ ನೀವು ಮ್ಯಾಕ್ಸಿಮಮ್ ಒಂದು ದಿನಕ್ಕೆ ವೀಡಿಯೋ ಅಪ್ಲೋಡ್ ಮಾಡಿ. ಅದ್ರ ಜೊತೆಗೆ ಟ್ರೆಂಡಿಂಗ್ ಟಾಪಿಕ್ ವೀಡಿಯೋ ಅಪ್ಲೋಡ್ ಮಾಡಿ. ಯಾವುದೇ ರೀತಿ ವೀಡಿಯೋ ಅಪ್ಲೋಡ್ ಮಾಡೋಕೆ ಹೋಗ್ಬಿಡಿ. ಟ್ರೆಂಡಿಂಗ್ ಈಗಿನ ದಿನದಲ್ಲಿ ಏನು ಟ್ರೆಂಡಿಂಗ್ ಇದೆ ಅದ್ರ ಬಗ್ಗೆ ಟಾಪಿಕ್ ಬಗ್ಗೆ ವೀಡಿಯೋ ಮಾಡಿ. ಯಾವುದೋ ಒಂದು ಕಂಟೆಂಟ್ ಇರಲಿ, ಕುಕ್ಕಿಂಗ್ ಇರಲಿ, ಯಾವುದೋ ಒಂದು ಕ್ಯಾಟಗರಿ ಇರಲಿ, ನೀವು ಅದ್ರ ಬಟ್ ಟ್ರೆಂಡಿಂಗ್ ಟಾಪಿಕ್ ಮೇಲೆ ವೀಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡಿ. ಯಾವುದೇ ಕಾರಣಕ್ಕೂ ವೀಡಿಯೋ ಬಿಡಕ್ಕೆ ಹೋಗ್ಬಿಡಿ. ಆ್ಯಕ್ಚುಲಿ ನೋಡ್ಬಿಟ್ಟು ಟ್ರೆಂಡಿಂಗ್ ಟಾಪಿಕ್ ಮೇಲೆ ವೀಡಿಯೋ ಮಾಡಿ. ಇದು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ನೀವು ಮಾಡಲೇಬೇಕು. ಅದ್ರ ಜೊತೆ ಮೇನ್ ಇಂಪಾರ್ಟೆಂಟ್ ಎಲ್ಲರಿಗೆ ನಾನು ನಿಮಗೆ ಹೇಳೋದು ಇಷ್ಟ, ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ರೆ ನಿಮ್ಮ ಜೀವನದಲ್ಲಿ ನೀವು ಯೂಟ್ಯೂಬರ್ಸ್ ಆಗಬೇಕಪ್ಪ ಅಂದರೆ ಈ ವ್ಯೂಸ್ ಮೇಲೆ ಯಾವುದೇ ಕಾರಣಕ್ಕೂ ಫೋಕಸ್ ಮಾಡೋಕೆ ಹೋಗ್ಬಿಡಿ. ಆ್ಯಕ್ಚುಲಿ ನಾನು ಕೂಡ ಮಾಡಲ್ಲ. ಆದ್ರೆ ಬಟ್ ವ್ಯೂಸ್ ಮೇಲೆ ಎಲ್ಲರಿಗೊಂದು ಬೇಜಾರಾಗುತ್ತೆ, ಎಲ್ಲರಿಗೊಂದು ಎಮೋಷನ್ ಆಗುತ್ತೆ. ಅದ್ರ ಬಟ್ ಯಾರು ಕೂಡ ಎಮೋಷನ್ ಆಗೋಬೇಡಿ. ಯಾಕಂದರೆ ವ್ಯೂಸ್ ಅನ್ನೋದು ಯೂಟ್ಯೂಬ್ ಎಲ್ಗೋರಿದಮ್ ಅನ್ನೋದು ಯಾವಾಗ ಚೇಂಜ್ ಆಗುತ್ತೆ, ಯಾವಾಗ ಇದಾಗುತ್ತೆ ನಮ್ಗೆ ಗೊತ್ತಾಗಲ್ಲ. ಯಾಕಂದರೆ ಪ್ರತಿದಿನ ಅನ್ನೋದು ಎಲ್ಗೋರಿದಮ್ ಚೇಂಜ್ ಆಗ್ತಾ ಇರುತ್ತೆ. ಅದ್ರ ಜೊತೆ ನೀವು ಏನು ಮಾಡಿ, ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಕೂಡ ಮೇಲೆ ಫೋಕಸ್ ಮಾಡಿ. ಯೂಟ್ಯೂಬ್ ಶಾರ್ಟ್ಸ್ನು ಕೂಡ ನಿಮ್ಗೆ ಇಂಪ್ರೆಷನ್ ಸಿಗುತ್ತೆ. ಲಾಂಗ್ ವಿಡಿಯೋ ಕೂಡ ಮಾಡಿ, ಒಳ್ಳೆ ಟಾಪಿಕ್ ವಿಡಿಯೋ ಮಾಡಿ, ಒಳ್ಳೆ ರೀತಿ ಟೈಟಲ್ ಹಾಕಿ, ಒಳ್ಳೆ ರೀತಿ ತಮ್ನೇಲ್ ಹಾಕಿ, ಒಳ್ಳೆ ರೀತಿ ಡಿಸ್ಕ್ರಿಪ್ಷನ್ ಹಾಕಿ, ಒಳ್ಳೆ ರೀತಿ ಟ್ಯಾಗ್ಸ್ ಹಾಕಿ. ಪ್ರತಿ ಒಂದು ವಿಡಿಯೋಕ್ಕೂ ಒಳ್ಳೆ ರೀತಿ ತಮ್ನೇಲ್, ಒಳ್ಳೆ ರೀತಿ ಟೈಟಲ್, ಒಳ್ಳೆ ರೀತಿ ಡಿಸ್ಕ್ರಿಪ್ಷನ್ ನೀವು ಹಾಕಿದ್ರೆ ಆಟೋಮೆಟಿಕ್ ನಿಮ್ಮೊಂದು ವಿಡಿಯೋ ವೈರಲ್ ಆಗುತ್ತೆ, ರಿಚ್ ಆಗುತ್ತೆ. ಮತ್ತು ಅದ್ರ ಜೊತೆ ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ SEO ಮಾಡಿ. SEO ಅಂದ್ರೆ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಗೊತ್ತಿಲ್ಲ. ಆ್ಯಕ್ಚುಲಿ ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ SEO ಅಂದರೆ ಏನಪ್ಪ, ಸರ್ಚ್ ಇಂಜಿನ್ ಆಪ್ಟಮೈಸೇಷನ್ ಅಂತ ಬಂದ್ಬಿಟ್ಟು SEO ಯಾವ ರೀತಿ ಮಾಡೋದು ಗೊತ್ತಿಲ್ಲ. ಆ್ಯಕ್ಚುಲಿ ಮುಟ್ಟು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳೋದು ಇಷ್ಟ ನಮಗೆ, SEO ಮಾಡಿ. SEO ಮಾಡಿದ್ರೆ ಏನಾಗುತ್ತೆ, ನಿಮ್ಮೊಂದು ವಿಡಿಯೋ ಸರ್ಚಿಂಗಲ್ಲಿ ಸರ್ಚಿಂಗಲ್ಲಿ ನಿಮ್ಮೊಂದು ವಿಡಿಯೋ ಸಜೆಷನ್ ಆಗುತ್ತೆ, ರಿಕಮೆಂಡ್ ಆಗುತ್ತೆ. ಅದರಿಂದ ನಿಮಗೆ ವ್ಯೂಸ್ ಚೆನ್ನಾಗಿ ಬರುತ್ತೆ. ಯಾವ ಟಾಪಿಕ್ ಮಾಡಿದ್ರೆ ಆ ಟಾಪಿಕ್ ಮೇಲ್ಗಡೆ ನೀವು SEO ಮಾಡಿ. ನಿಮಗೆ ಮಾಡೋದಕ್ಕೆ ಬರಲಿಲ್ಲ ನೋಡ್ಕೊಂಡು ಅದ್ರ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ರೆ ಆ ವಿಡಿಯೋ ನೋಡ್ಕೊಳ್ಳಿ. ಅದ್ರ ಜೊತೆ ತುಂಬ ಜನರಿಗೊಂದು ಡೌಟು ಏನಪ್ಪ, ನಾವು ಪದೇ ಪದೇ ವೈ ಟಿ ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡಿದರೆ
ನಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋಗೆ ವ್ಯೂಸ್ ಬರಲ್ಲ, ನಮ್ಮೊಂದು ವೀಡಿಯೋ ವ್ಯೂಸ್ ಡೌನ್ ಆಗುತ್ತೆ ಅಂತ ತುಂಬ ಜನ ಕ್ವಶನ್ನು ಎಲ್ಲರಿಗೆ ಹೇಳ್ತಾಯಿದ್ದೀನಿ. ಯಾವುದೂ ಇಲ್ಲ. ನೀವು YT ಸ್ಟುಡಿಯೋ ಅಪ್ಲಿಕೇಶನ್ ಅನ್ನೋದು ಎದಕ್ಕೆ ಕೊಟ್ಟಿದ್ದಾರೆ ಅಂದರೆ ನಿಮಗೆ ನಿಮ್ಮ ಒಂದು ಅನಾಲಿಟಿಕ್ಸ್ ನೋಡೋ ಕಾರಣಕ್ಕೋಸ್ಕರ ಆ ಒಂದು ಅಪ್ಲಿಕೇಶನ್ಗೆ ಬಿಟ್ಟಿದ್ದಾರೆ. ಇದೆಲ್ಲ ಅದಾಗುತ್ತೆ ಇದಾಗುತ್ತೆ ಅದೆಲ್ಲ ಮೂಢನಂಬಿಕೆ. ಏನೂ ಆಗಲ್ಲ, ಏನೂ ಫರ್ಕ್ ಆಗಲ್ಲ. ದಿನಕ್ಕೆ ಎಷ್ಟು ಸಲ ನೀವು YT ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡಿದರೂ ಕೂಡ ನಿಮ್ಗೆ ಏನೂ ಫರ್ಕ್ ಆಗಲ್ಲ. ಆದರೆ ಬಟ್ ಎಲ್ಲರಿಗೆ ಹೇಳ್ತಾ ಇದ್ದೀನಿ, ನೀವು ನಿಮ್ಮ ಮೈಂಡಲ್ಲಿ ಇದ್ದಿದ್ದು ನಿಮ್ಮ ಮೇನ್ ಇಂಪಾರ್ಟೆಂಟ್ ಇದು ಮಾಡ್ಕೊಳ್ಳಿ. ನಿಮಗೆ ವ್ಯೂಸ್ ಬರ್ತಂದ್ರೆ ಪ್ರತಿಯೊಬ್ಬರು ಕೂಡ ಏನು ಮಾಡಿ, ತುಂಬ ಸಿಂಪಲ್, ಒಂದು 2 ದಿನ ನೀವು ಲೀವ್ ತೊಗೊಳ್ಳಿ. ಒಂದು 2 ದಿನ ವೀಡಿಯೋ ಮಾಡೋಕ್ಕೋಗ್ಬಿಡಿ, 2-3 ದಿನ ವೀಡಿಯೋ ಮಾಡೋಕ್ಕೋಗ್ಬಿಡಿ. ಜಸ್ಟ್ ಶಾಂತಿ ನೀತಿ ಅಂತ ಕಾಪಾಡ್ಕೊಂಡು ಜಸ್ಟ್ ಒಂದು 2-3 ದಿನ ನಿಮ್ಮ ಮೈಂಡು ಫ್ರೆಶ್ ಮಾಡ್ಕೊಳ್ಳಿ. ಫ್ರೆಶ್ ಮಾಡ್ಕೊಂಡು ಮತ್ತೆ ಹೊಸದಾಗಿ, ಅಂದರೆ ನಾನು ಹೊಸ ಚಾನಲ್ ಅಂತೇಳಿ ನೀವು ಎಷ್ಟು ಕಷ್ಟಪಡ್ತಾರೆ ಅದೇ ರೀತಿ ಮತ್ತೆ ಹೊಸದಾಗಿ ನೀವು ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಒಳ್ಳೆ ರೀತಿ ಫ್ರೆಶ್ ಆಗಿ ಒಳ್ಳೆ ಕಂಟೆಂಟ್ ಆಗಿ ಯಾವುದೇ ರೀತಿ ಮೈಂಡಲ್ಲಿ ಏನೂ ಇಟ್ಕೋಬೇಡಿ. ಹೊಸದಾಗಿ ಮತ್ತೊಂದು ಚಾನಲ್, ಅಂದರೆ ಯಾವುದೇ ಚಾನಲಲ್ಲಿ ಹೊಸದಾಗಿ ಮತ್ತೊಂದು ಹೊಸ ನೀವು ಇದ್ರ ಟಾಪಿಕ್ ಮೂಲಕ ಹೊಸದಾಗಿ ಫ್ರೆಶ್ ಆಗಿ ವೀಡಿಯೋ ಮಾಡಿ, ಮಾತಾಡೋ ಸ್ಟೈಲ್ ಒಂದು ಸ್ವಲ್ಪ ಇಂಪ್ರೂವ್ ಮಾಡಿ, ಎಡಿಟಿಂಗ್ ಇಂಪ್ರೂವ್ ಮಾಡಿ, ಸ್ವಲ್ಪ ವಾಯ್ಸ್ ಅವ್ರಿಗೆ ಇಂಪ್ರೂವ್ ಮಾಡಿ, ಮತ್ತು ಅದ್ರ ಜೊತೆ ಕ್ವಾಲಿಟಿ ಕೂಡ ಇಂಪ್ರೂವ್ ಮಾಡಿ, ಟಾಪಿಕ್ ಕೂಡ ಒಂದು ಸ್ವಲ್ಪ ಟ್ರೆಂಡಿಂಗ್ ಟಾಪಿಕ್ ಮೇಲೆ ವೀಡಿಯೋ ಮಾಡಿ. ಇಷ್ಟು ಮಾಡಿ ಯಾವುದೋ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ನಿಮ್ಗೆ ಹಿಡಿಯಲ್ಲ, ಯಾರು ಕೂಡ ಹಿಡಿಯೋಕ್ಕಾಗಲ್ಲ, ಯಾರು ಕೂಡ ಹೇಳಲ್ಲ ನಿಮಗಿದು. ಇಷ್ಟು ಮಾಡಿದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಆಟೋಮೆಟಿಕ್ ವ್ಯೂಸ್ ಬರಲ್ಲ ಅನ್ನೋದು ಪ್ರಾಬ್ಲಮ್ ಏನಿದೆ, ಆ ಪ್ರಾಬ್ಲಮ್ ಆಟೋಮೆಟಿಕ್ ಸಾಲ್ವ್ ಆಗುತ್ತೆ. ಮೇನ್ ಇಂಪಾರ್ಟೆಂಟ್ ತಮ್ನೇಲು, ಟೈಟಲು, ಡಿಸ್ಕ್ರಿಪ್ಷನ್ನು, ಟ್ಯಾಗ್ಸು, ಮತ್ತು ಅದ್ರ ಜೊತೆಗೆ ನಿಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋ ಕಂಟೆಂಟು ಇದ್ರ ಮೇಲೆ ಫೋಕಸ್ ಆಗಿರುತ್ತೆ. ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ವೈರಲ್ ಆಗಬಾರ್ದು ಅಂತೇಳಿ ಹೇಳೋದು ತುಂಬ ಸಿಂಪಲ್. ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ವ್ಯೂಸ್ ಪ್ರಾಬ್ಲಮ್ಮು ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಲ್ಲ ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ಬೇಕಾರೆ, ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರು ಹೇಳ್ಬೇಕಾರೆ ಸರಿಯಾಗಿ ಲೈಟ್ ಇಲ್ಲ, ಅದಕ್ಕೋಸ್ಕರ ಹೊರಗಡೆ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಯಾರು ಕೂಡ ಬೇಜಾರಾಗಬೇಡಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಇವತ್ತು ಮುಸ್ಲಿಂ ಪ್ರತಿಯೊಬ್ಬ ಕಂಟೆಂಟ್ ಮೆಂಬರ್ಸ್ ಎಲ್ಲ ಕೂಡ ಜೇನ್ ನಮ್ಮ ಹತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೆ ಬಾಯ್.